ತೋಡಿಸಿಕೊಡುವುದಾಗಿ ಸರ್ಕಾರಿ ಕೆರೆಯನ್ನೇ ಮುಚ್ಚಿ ದಲಿತ ಕುಟುಂಬಗಳಿಗೆ ನೀರಿಲ್ಲದಂತೆ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ವ್ಯಾಪ್ತಿಯ ತೆಂಕಿಲದ ಕಮ್ನಾರು ಎಂಬಲ್ಲಿ ನಡೆದಿದೆ. ಇದೀಗ ಕೆರೆಗೆ ನೀರು ಬರುವ ಜಾಗಕ್ಕೆ ಬಂಡಿಯನ್ನ ಮುಚ್ಚಿ ನೀರು ತುಂಬದಂತೆ ಮಾಡಲಾಗಿದೆ. ಇದರಿಂದ ಈ ಕೆರೆ ನೀರನ್ನೇ ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ಬಳಸುತ್ತಿದ್ದ ದಲಿತ ಕುಟುಂಬಗಳಿಗೆ ನೀರಿನ ಸಮಸ್ಯೆಯ ಜೊತೆಗೆ ತಮ್ಮ ಅಡಿಸ್ಥಳವನ್ನ ಕಸಿದುಕೊಳ್ಳಲು ಆತಂಕದಲ್ಲಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಡಿಸ್ಥಳದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೆಲೆಸುತ್ತಿರುವ 34ಕ್ಕೂ ಮಿಕ್ಕಿದ ದಲಿತ ಕುಟುಂಬಗಳು ಉಪಯೋಗಿಸುತ್ತಿದ್ದ ಕೆರೆಯನ್ನ ಪ್ರಭಾವಿ ಉದ್ಯಮಿಯೋರ್ವರು ಕಲ್ಲು ಹಾಕಿ ಮುಚ್ಚಿದ್ದಾರೆ. ಈ ದಲಿತ ಕುಟುಂಬಗಳು ಇರುವ ಪಕ್ಕದಲ್ಲೇ ಉದ್ಯಮಿ ದಂಬೇಖಾನ ಸದಾಶಿವರ ಎಸ್ಟೇಟ್ ಒಂದನ್ನ ಖರೀದಿಸಿದ್ದಾರೆ. ಈ ಜಾಗವನ್ನ ಖರೀದಿಸುವ ಸಂದರ್ಭದಲ್ಲಿ ಈ ದಲಿತ ಕುಟುಂಬಗಳು ಉಪಯೋಗಿಸುತ್ತಿದ್ದಂತಹ ಕೆರೆಯನ್ನ ಕಲ್ಲು ಮಣ್ಣು ಹಾಕಿ ಮುಚ್ಚಿದ್ದಾರೆ. ಈ ಕುಟುಂಬಗಳಿಗೆ ಕೊಳವೆ ಬಾವಿಯ ವ್ಯವಸ್ಥೆ ಮಾಡಿಕೊಡುವುದಾಗಿ ಉದ್ಯಮಿ ಅಂದು ಭರವಸೆ ನೀಡಿದ ಕಾರಣಕ್ಕಾಗಿ ಕೆರೆಯನ್ನ ಮುಚ್ಚಲು ಯಾವುದೇ ವಿರೋಧವನ್ನ ವ್ಯಕ್ತಪಡಿಸಿರಲಿಲ್ಲ. ಆದರೆ ಕೆರೆ ಮುಚ್ಚಿ 4 ವರ್ಷಗಳೇ ಕಳೆದಿದೆ. ಕೊಳವೆ ಬಾವಿ ಬಿಡಿ ಕೆರೆಗೆ ಹೋಗುವ ಸ್ಥಳವನ್ನ ಈ ಉದ್ಯಮಿ ತನ್ನ ಸೈಟ್ ಜೊತೆಗೆ ಕಬಳಿಸಿಕೊಂಡಿದ್ದಾರೆ. ಈಗ ಏನಂದ್ರೆ ನಮ್ಮ ಸ್ಥಳಕ್ಕೆಲ್ಲ ಆ ದಂಬೆಕಾಣ ಸದಸ್ಯರ ಈ ಬಂದು ಇದು ನನ್ನದೇ ಜಾಗೆ, ಸರ್ಕಾರ ಕೊಟ್ಟ ಜಾಗೆ ನನ್ನದಂತ ಅವರೀಗ ವಾದಕ್ಕೆ ನಿಲ್ಲಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಯನ್ನು ನಾವು ಕೇಳುವಾಗ ಪೊಲೀಸ್ ಅಧಿಕಾರಿಯನ್ನು ಅವರನ್ನೆಲ್ಲ ತಂದು ಇಲ್ಲಿ ನಮಗೆ ದಬ್ಬಾಳಿಕೆ ಮಾಡ್ತಾರೆ. ಎರಡನೇ ಎಂತ ಅಂದ್ಕೊಂಡು ಆ ಗೌರ್ಮೆಂಟ್ ಸರ್ವರು ಬಂದು ನಾವು ಆಕ್ಷೇಪ ಅಳತೆ ಮಾಡಲಿಕ್ಕೆ ಕೂಡುದು ಅಂತ ನಾವು ಹೇಳಿದ್ದೇವೆ. ಅಲ್ಲಿ ಹೋಗಿ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎಂತ ಅಂತ ಆಕ್ಷೇಪಣೆ ಕಂಪ್ಲೇಂಟ್ ಅಂತ, ಅದನ್ನು ಉಲ್ಲಂಘನೆ ಮಾಡಿ ಅವರು ಈಗ ಬಂದು ಬಲಾತ್ಕಾರದಲ್ಲಿ ಆ ಕೆರೆಯ ಜಾಗವನ್ನೆಲ್ಲ ಅಳತೆ ಮಾಡಿದ್ದಾರೆ. ಇನ್ನು ಅಲ್ಲಿ ನೀರು ತೆಗಿಲಿಕ್ಕೆ ನಮಗೆ ಹೋಗಲಿಕ್ಕೆ ದಾರಿ ಇಲ್ಲ. ಅದಕ್ಕೆ ಅವರೆಲ್ಲ ಲಂಚ ತಗೊಂಡು ಆ ಜಾಗವನ್ನೆಲ್ಲ ಒಂದು ದಿನದಲ್ಲಿ ಅದಕ್ಕೆ ನಕ್ಷೆ ಎಲ್ಲ ಮಾಡಿ ಬಿಡ್ತಾರೆ. ಅವರೇ ಪ್ರೈವೇಟು ನಕ್ಷೆ ಎಲ್ಲ ಮಾಡಿ ಕೊಡ್ತಾರೆ. ಅದೆಲ್ಲ ನಮಗೆ ಗೊತ್ತುಂಟು. ಮೊನ್ನೆ ಆ ಸರ್ವರ್ ಹತ್ರ ನಾನು ಕೇಳುವಾಗ ಅವನು ದಪ್ಪ ಮಾತಾಡಿದ್ದಾನೆ, ಪೆದಂಬ ಎಲ್ಲ ಮಾತಾಡಿದ್ದಾನೆ. ಅದಕ್ಕೆ ನಾನು ಸಹ ನೋಡ್ತೇನೆ ಅಂತ ಹೇಳಿದ್ದೇನೆ. ಅದಕ್ಕೆ ಈ ಮಹಾಲಿಂಗೇಶ್ವರನ ಮಣ್ಣಿಗೆ ಬಂದವರು ನಮಗೆ ಉಪದ್ರ ಮಾಡುವುದು ಅದು ಒಳ್ಳೆಯದಲ್ಲ. ನೀರಿಗೆ ಎಂತ ಮಾಡ್ತೀರಿ? ನೀರಿಗೆ ಇನ್ನು ಅವರು ಅವರ ಹತ್ರ ಯಾರು ಹೇಮನಾಥ ಶೆಟ್ಟರನ ಹತ್ರ ನಾವು ಹೋಗಿ ಹೇಳಿದೆವು, ನಾನು ಬೋರು ತೆಗೆದು ಕೊಡ್ತೇನೆ ಅಂತ ಹೇಳಿದರು. ಅದೆಲ್ಲ ಶಾಶ್ವತ ಅಲ್ಲ. ಅಲ್ಲಿ ಮೇಲೆ ಸಹ ಗುಳಿಗನ ಕಟ್ಟೆ ಉಂಟು, ಅಲ್ಲಿ ಸಹ ಬಂದು ಹೇಳಿದ್ದಾರೆ ಅವರು. ನಾವು ಇಲ್ಲದಾಗ ಅದಕ್ಕೆ ಒಂದು ಮಾಣಿ ಅಂತ ಇಟ್ಟಿದ್ದೇವೆ ನಾವು ಗುಳಿಗ ದೈವಕ್ಕೆ. ಅವರೇ ಬಂದು ಅದಕ್ಕೆ ಅಗರಬತ್ತಿ ಇಡುವುದು ಮತ್ತು ಹಾಳು ಇಡುವುದು ಮತ್ತು ಶರಾಬೆಲ್ಲ ಇಡುವುದು ಅವರೇ, ಅವರ ಖುಷಿನಲ್ಲಿ. ಅದು ಹಾಗೆಲ್ಲ ಇಡಬಾರ್ದು ಅಂತ ಮೊನ್ನೆ ನಾನು ಹೇಳಿದ್ದೇನೆ. ಅವರು ಕೇಳುವುದಿಲ್ಲ. ಇಲ್ಲಿ ಅವರ ಜಾಗ ಬರುವಾಗ ಒಂದು 50-60 ಜನವನ್ನು ತಗೊಂಡು ಬರ್ತಾರೆ. ಎಲ್ಲ ಕತ್ತಿ ದೊಣ್ಣೆ ಎಲ್ಲ ಹಿಡ್ಕೊಂಡು ಬರ್ತಾರೆ. ನಾವಿಲ್ಲಿ ಸ್ವಲ್ಪ ಜನ ಇರುವುದು. ಅವರು ದುಡ್ಡಿದ್ದವರು, ನಾವು ಪಾಪದವರು. ನಮಗೆ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಗರಸಭೆಯ ನೀರಿನ ಜೊತೆಗೆ ಇಲ್ಲಿನ ಕುಟುಂಬಗಳು ಕಳೆದ ಹಲವಾರು ವರ್ಷಗಳಿಂದ ಇದೇ ಕೆರೆಯ ನೀರನ್ನ ಬಳಕೆ ಮಾಡ್ತಿದ್ರು. ಇದೀಗ ಈ ಕೆರೆಗೆ ನೀರು ಹರಿಯುವ ಮೂಲಕ್ಕೆ ಕಲ್ಲು ಬಂಡಿಯನ್ನ ಸುರಿದು ನೀರು ಬರದಂತೆ ತಡೆಯಲಾಗಿದೆ. ದಲಿತ ಕುಟುಂಬಗಳಿಗಾಗಿ ಸರ್ಕಾರ ಮೀಸಲಿಟ್ಟ ಜಾಗದಲ್ಲಿ ಈ ಕೆರೆಯನ್ನ ಸೇರಿಸಿಕೊಳ್ಳಲಾಗಿದೆ. ಆದರೆ ಉದ್ಯಮಿ ಈ ಕೆರೆಗೆ ಮಣ್ಣು ಸುರಿದು ಮುಚ್ಚುವ ಪ್ರಯತ್ನದಲ್ಲಿದ್ದಾರೆ. ಜಾಗದ ಸರ್ವೆಗೆಂದು ಬಂದ ತಂಡಕ್ಕೆ ತಮ್ಮ ಆಕ್ಷೇಪಗಳನ್ನ ಸಲ್ಲಿಸಿದ್ರು. ತಮ್ಮ ಪ್ರಭಾವ ಬಳಸಿ ಜಾಗದ ಸರ್ವೆ ನಡೆಸಿ ದಾಖಲೆಗಳನ್ನ ತಿದ್ದುಪಡಿ ಮಾಡಲು ಯತ್ನಿಸಲಾಗ್ತಿದೆ ಅನ್ನೋದು ದಲಿತ ಕುಟುಂಬಗಳ ಆರೋಪವಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ನೆಲೆಸಿರುವಂತಹ ಈ ಕುಟುಂಬಗಳು ದೇವಸ್ಥಾನದ ಸೇವೆಯನ್ನ ಮಾಡುವವರಾಗಿದ್ದಾರೆ. ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಮಧ್ಯಪ್ರವೇಶಿಸಿ ಅನ್ಯಾಯವನ್ನ ತಡಿಬೇಕು, ಇಲ್ಲದೆ ಹೋದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಈ ಕುಟುಂಬಗಳು ನೀಡಿದೆ. ಅದೇ ನಮ್ಮ ಜಾಗಕ್ಕೆ ಅವರು ಉಪದ್ರ ಮಾಡ್ತಿದ್ದಾರೆ. ನಮ್ಮ ಜಾಗವನ್ನು ನಮ್ಗೆ ಬಿಟ್ಟು ಕೊಡ್ಬೇಕಷ್ಟೇ. ನಿಮ್ಗೆ ಯಾರು ಕೊಟ್ಟದ್ದು ಜಾಗ? ಎಲ್ಲಿ? ಟೆಂಪಲ್ ಅಲ್ಲಿ ಇದು ಸರ್ಕಾರದಿಂದ ಕೊಟ್ಟ ಜಾಗ 5 ಸೆನ್ಸ್ ಎಲ್ರಿಗೂ. ನಾವು ಅದಕ್ಕೆ ಅವರು ನಮ್ಮ ಜಾಗಕ್ಕೆ ಬಂದು ಉಪದ್ರವ ಎಲ್ಲ ಮಾಡಬಾರ್ದು. ನಾವು ಎಷ್ಟು 36 ಜನ ಕುಟುಂಬ ಉಂಟು ಇಲ್ಲಿ. ಅವರಿಗೆಲ್ಲ 5 ಸೆನ್ಸ್ ಜಾಗ ನಮ್ಗೆ ಅಂತ ಕೊಟ್ಟು ಬಿಟ್ಟರು ಸರ್. ನೀರಿನ ಸಮಸ್ಯೆ ಅದೇ. ಅವರು ಮೊದಲು ಒಂದು ಕೆರೆ ಇತ್ತು, ಅದನ್ನ ಕೆರೆಗೆ ಮಣ್ಣೆಲ್ಲ ಹಾಕಿ ಮುಚ್ಚಿದ ಮೇಲೆ ನಮ್ಮ ಹತ್ರ ಬಂದು ಹೇಳಿದ್ರು, ಅದನ್ನ ನಾವು ನಿಮ್ಗೆ ಬೋರ್ವೆಲ್ಲ ಹಾಕಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿ. ಅದು ಕೂಡ ಅವರು ಎಂತ ಮಾಡ್ಲಿಲ್ಲ. ಈಗ ನಮಗೆ ತುಂಬಾ ತೊಂದರೆ ಆಗ್ತಿದೆ ನೀರಿನ ಸಮಸ್ಯೆಗೆ. ನೀರು ಯೂಸ್ ಮಾಡ್ತಿದ್ರ ನೀವು? ನೀರನ್ನು ಅದನ್ನೇ ಯೂಸ್ ಮಾಡ್ತಿದ್ದೀವಿ ನಾವು. ಎಲ್ಲ ಹೇಳಿದ್ದೀವಿ ನಾವು ಎಲ್ರು. ಅವರು ಕೂಡ ಹೇಳುದಾಗೆ ನೀವು ಆವತ್ತು ನಮ್ಗೆ ಗೊತ್ತಿರ್ಲಿಲ್ಲ ಅದು ಎಂತ ಆಗ್ತದೆ ಎಂತ ಹೋಗ್ತದೆ ಅಂತ. ಹೌದು,